ಎಕ್ಸರ್ಸೈಸ್ 9.1 ಫೋರ್ತ್ ಕ್ವಶನ್. ಓಕೆ, ಈಗ ನಿಮಗೆ ಈ ಸ್ಟೇಟ್ಮೆಂಟ್ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಡಯಾಗ್ರಾಮ್ ಹಾಕಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಓಕೆ, ಅವ್ರು ಡಯಾಗ್ರಾಮ್ ಕೊಟ್ಟಿಲ್ಲ, ನಾವೇ ಡಯಾಗ್ರಾಮ್ ಹಾಕಿದೀವಿ. ಓಕೆ, ಈಗ ಇದನ್ನ ಟವರ್ ಅಂತ ಅನ್ಕೊಳ್ಳೋಣ. ಓಕೆ, ಇದು ಬಂದ್ಬಿಟ್ಟು ಗ್ರೌಂಡ್. ಓಕೆನಾ? ಈಗ ಗ್ರೌಂಡ್ ಇಂದ ಯಾವ್ದೋ ಒಂದು ಪಾಯಿಂಟ್ ಇಂದ ಅವನೇನ್ ಮಾಡ್ತಾ ಇದ್ದಾನೆ, ಟಾಪ್ ಆಫ್ ದ ಟವರ್ ನ ನೋಡ್ತಾ ಇದ್ದಾನೆ. ಓಕೆ, ಈ ಪಾಯಿಂಟ್ ಇಂದ ಟಾಪ್ ಆಫ್ ದ ಟವರ್ ನೋಡ್ತಾ ಇದ್ದಾನೆ. ಓಕೆ, ಅದರ ಆಂಗಲ್ ಬಂದ್ಬಿಟ್ಟು 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಈ ಪಾಯಿಂಟ್ ಇದೆಲ್ಲ, ಈ ಪಾಯಿಂಟ್ ಬಂದ್ಬಿಟ್ಟು ಫುಟ್ ಆಫ್ ದ ಟವರ್ ಇಂದ, ಅಂದ್ರೆ ಟವರ್ ಫುಟ್ ಇಂದ ಎಷ್ಟು ಡಿಸ್ಟೆನ್ಸ್ ಇದೆ ಅಂದ್ರೆ 30 ಮೀಟರ್ ಇದೆ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾವೇನ್ ಮಾಡ್ಬೇಕಂದ್ರೆ ಹೈಟ್ ಆಫ್ ದ ಟವರ್, ಅಂದ್ರೆ ಈ ಟವರ್ ಟೋಟಲ್ ಹೈಟ್ ಎಷ್ಟು ಅಂತ ಕಂಡುಹಿಡಿಬೇಕು. ಓಕೆ, ಸೊ ನಾನು ಇದನ್ನ ಏನನ್ ಮಾಡ್ತೀನಿ, ಇದನ್ನ ಎ, ಇದನ್ನ ಬಿ, ಈ ಪಾಯಿಂಟ್ ನ ಸಿ ಅಂತ ಕರಿತೀವಿ. ಓಕೆನಾ? ಈ ಕ್ವಶನ್ ಓದೋಣ ನೋಡಲಿ. ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ಎ ಟವರ್ ಫ್ರಮ್ ಎ ಪಾಯಿಂಟ್ ಆನ್ ದ ಗ್ರೌಂಡ್. ನೋಡಿ, ಆಂಗಲ್ ಆಫ್ ಎಲಿವೇಶನ್ ಅಂದ್ರೆ ಕೆಳಗಿಂದ ಮೇಲೆ ನೋಡಿದ್ರೆ ಆಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಓಕೆ, ಈ ಗ್ರೌಂಡ್ ಇಂದ ಏನ್ ಮಾಡ್ತಾ ಇದ್ದಾನೆ, ಟಾಪ್ ಆಫ್ ದ ಟವರ್ ನೋಡ್ತಾ ಇದ್ದಾನೆ. ಓಕೆ, ಆಮೇಲೆ ಫ್ರಮ್ ಎ ಪಾಯಿಂಟ್ ಆನ್ ದ ಗ್ರೌಂಡ್ ವಿಚ್ ಇಸ್ 30 ಮೀಟರ್. ಇಲ್ಲಿ ನೋಡಲಿ, ಈ ಪಾಯಿಂಟ್ ಆನ್ ದ ಗ್ರೌಂಡ್, ಈ ಪಾಯಿಂಟ್ ಬಂದ್ಬಿಟ್ಟು ಎಷ್ಟು ದೂರ ಇದೆ, ವಿಚ್ ಇಸ್ 30 ಮೀಟರ್ ಅವೇ ಫ್ರಮ್ ದ ಫುಟ್ ಆಫ್ ದ ಟವರ್. ಈ ಪಾಯಿಂಟ್ ಬಂದ್ಬಿಟ್ಟು ಫುಟ್ ಆಫ್ ದ ಟವರ್ ಇಂದ ಎಷ್ಟು ಮೀಟರ್ ಇದೆ, 30 ಮೀಟರ್ ಇದೆ ಅಂತ ಕೊಟ್ಟಿದ್ದಾರೆ. ಓಕೆನಾ? ಆಮೇಲೆ ಈಗ ಏನ್ ಫೈಂಡ್ ಮಾಡ್ಬೇಕು ನಾವು, ಫೈಂಡ್ ಹೈಟ್ ಆಫ್ ದ ಟವರ್. ಈ ಹೈಟ್ ಆಫ್ ದ ಟವರ್ ಕೊಡ್ಬೇಕು. ಆಂಗಲ್ ಆಫ್ ಎಲಿವೇಶನ್ ಎಷ್ಟು ಕೊಟ್ಟಿದ್ದಾರೆ, 30 ಡಿಗ್ರಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಇವಾಗ ನಮಗೆ ಈಸಿಯಾಗಿ ಡಯಾಗ್ರಾಮ್ ಅರ್ಥ ಆಯ್ತು. ಓಕೆ, ಈಗ ಇದನ್ನ ನಾನು ಎರೇಸ್ ಮಾಡ್ತೀನಿ, ಇದನ್ನ ಗ್ರೌಂಡ್ ಮತ್ತೆ ಇದು ಟವರ್ ನ. ಓಕೆನಾ? ಈಗ ನಾವೇನ್ ಮಾಡೋಣ, ಇದು ಆಂಗಲ್ ಅಂತಂದ್ರೆ ಅವಾಗ ಏನಾಗುತ್ತೆ, ಇದು ಬಂದು ಅಪೋಸಿಟ್ ಆಗುತ್ತೆ. ಓಕೆ, ಇದು 90 ಡಿಗ್ರಿ ಇರುತ್ತೆ. ಈ 90 ಡಿಗ್ರಿ ಅಪೋಸಿಟ್ ಏನಿರುತ್ತೆ, ಹೈಪೋಟೆನಸ್ ಆಗುತ್ತೆ. ಈ ಬಿ ಸಿ ಬಂದು ಏನಾಗುತ್ತೆ, ಅಡ್ಜಸೆಂಟ್ ಆಗುತ್ತೆ. ಓಕೆನಾ? ಈಗ ನಾವ್ ಏನ್ ಫೈಂಡ್ ಮಾಡ್ಬೇಕಂತ ಫಸ್ಟ್ ಬರ್ಕೊಂಡ್ಬಿಡೋಣ. ಓಕೆ, ಟು ಫೈಂಡ್ ಏನು, ಹೈಟ್ ಆಫ್ ದ ಟವರ್. ಇಲ್ಲಿ ಹೈಟ್ ಆಫ್ ದ ಟವರ್ ಏನು, ಎ ಬಿ. ಎ ಬಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆನಾ? ಈಗ ನೀವು ನೋಡಿದ್ರೆ, ಈಗ ನನಗೆ ಹೈಟ್ ಆಫ್ ದ ಟವರ್ ಬೇಕಂದ್ರೆ ಅಪೋಸಿಟ್ ಬೇಕು. ಹೌದಾ? ಅಪೋಸಿಟ್ ಬೇಕಂದ್ರೆ ಈ ಮೂರ್ ಫಾರ್ಮುಲಾನ ಯಾವ್ದು ಹಾಕ್ಬೇಕು, ಅಪೋಸಿಟ್ ಬಂದ್ಬಿಟ್ಟು ಸೈನ್ ಥೀಟಾ ಫಾರ್ಮುಲಾನಲ್ಲಿ ಇದೆ, ಇನ್ನೊಂದು ಟ್ಯಾನ್ ಥೀಟಾ ಫಾರ್ಮುಲಾಲ್ ಇದೆ. ನಾನು ಸೈನ್ ಥೀಟಾ ಫಾರ್ಮುಲಾ ಯೂಸ್ ಮಾಡ್ಬೇಕು, ಇಲ್ಲ ಟ್ಯಾನ್ ಥೀಟಾ ಫಾರ್ಮುಲಾ ಯೂಸ್ ಮಾಡ್ಬೇಕು. ಓಕೆ, ಈಗ ಹೆಂಗ್ ಸೆಲೆಕ್ಟ್ ಮಾಡ್ಬೇಕಂದ್ರೆ, ಈಗ ನೋಡ್ರಿ, ಹೈಪೋಟೆನಸ್ ನನಗೆ ಗೊತ್ತಿಲ್ಲ. ಸೊ ಇವ್ ನೋಡ್ರಿ, ಅಪೋಸಿಟ್ ಗೊತ್ತಿಲ್ಲ, ಹೈಪೋಟೆನಸ್ ಗೊತ್ತಿಲ್ಲ ಅಂದ್ರೆ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಅದೇ ಟ್ಯಾನ್ ಥೀಟಾ ಫಾರ್ಮುಲಾ ಅಂದ್ರೆ ಅಪೋಸಿಟ್ ಗೊತ್ತಿಲ್ಲ, ಅಡ್ಜಸೆಂಟ್ ಗೊತ್ತಿಲ್ಲ ತಾನೆ. ಅಡ್ಜಸೆಂಟ್ ಗೊತ್ತಿರೋದ್ರಿಂದ ನಾವೇನ್ ಮಾಡೋಣ, ಈ ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ ಯಾವ ಫಾರ್ಮುಲಾ ಹಾಕೋಣ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್ ಫಾರ್ಮುಲಾ ಹಾಕೋಣ. ಓಕೆ, ಈಗ ಟ್ಯಾನ್ ಥೀಟಾ ವ್ಯಾಲ್ಯೂ ಏನು, ಥೀಟಾ ಅಂದ್ರೆ ನಥಿಂಗ್ ಬಟ್ ಆಂಗಲ್. ಥೀಟಾ ಬಂದ್ಬಿಟ್ಟು 30 ಇದೆ. ಓಕೆ, ಅಪೋಸಿಟ್ ಬಂದ್ಬಿಟ್ಟು ಏನಿದೆ, ಎ ಬಿ ಇದೆ, ಡಿವೈಡೆಡ್ ಬೈ ಅಡ್ಜಸೆಂಟ್ ಏನ್ ಕೊಟ್ಟಿದ್ದಾನೆ, 30 ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ 30 ಅಂತ ಬರೆಯೋಣ. ಓಕೆ, ಈಗ ನೆಕ್ಸ್ಟ್ ಈಗ ಹೇಳ್ರಿ, ಟ್ಯಾನ್ 30 ಏನು, ಟ್ಯಾನ್ 30 ವ್ಯಾಲ್ಯೂ ಬಂದ್ಬಿಟ್ಟು 1/√3 ಇಸ್ ಈಕ್ವಲ್ ಟು ಎ ಬಿ ಬೈ 30. ಎ ಬಿ ಬೈ 30. ಈಗ ಏನ್ ಮಾಡೋಣ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ √3 ಎ ಬಿ. ಓಕೆ, √3 ಎ ಬಿ ಇಸ್ ಈಕ್ವಲ್ ಟು 1 into 30. ಓಕೆ, ಅವಾಗ ಏನಾಗುತ್ತೆ, ಎ ಬಿ ಇಸ್ ಈಕ್ವಲ್ ಟು 1 into 30, 30 ಇಂಟು √3 ಇರೋದು ಈ ಕಡೆ ಬಂದ್ರೆ ಡಿವೈಡ್ ಬೈ √3 ಆಗುತ್ತೆ. ಈಗ ನಮಗೇನ್ ಗೊತ್ತು, ಡಿನಾಮಿನೇಟರ್ ರೂಟ್ ಇರಬಾರ್ದು. ಸೊ ಅದಕ್ಕೆ ಏನ್ ಮಾಡ್ತೀವಿ, ರಾಷನಲೈಸ್ ಮಾಡ್ತೀವಿ, ಇಂಟು √3 ಡಿವೈಡ್ ಬೈ √3. ಸೊ ಎ ಬಿ ಇಸ್ ಈಕ್ವಲ್ ಟು 30 √3. ಓಕೆ, 30 into √3, 30 √3. ಈಗ √3 into √3 ಏನಾಗುತ್ತೆ, √3 into √3, √3 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು. ಈಗ ಉಳಿದಿದ್ದೇನು, ಎ ಬಿ ಇಸ್ ಈಕ್ವಲ್ ಟು 30 √3 ಡಿವೈಡೆಡ್ ಬೈ 3. ಸೊ ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3 10 ಜಾ. ಸೊ ನಿಮ್ಗೆ ಏನ್ ಬಂತು ಇವಾಗ, ಎ ಬಿ ವ್ಯಾಲ್ಯೂ ಬಂದ್ಬಿಟ್ಟು 10√3. ಓಕೆ, ಸೊ ಇವಾಗ ನಾವ್ ಏನ್ ಬರಿಬಹುದು ಇಲ್ಲಿ, ಹೈಟ್ ಆಫ್ ದ ಟವರ್
ಈಸ್ ಈಕ್ವಲ್ ಟು ಎ ಬಿ ಈಸ್ ಈಕ್ವಲ್ ಟು ಇಲ್ಲಿ ನೀವು ಬೇಕಾದ್ರೆ ಸೆಪರೇಟ್ ಆಗಿ ಲಾಸ್ಟ್ ಅಲ್ಲಿ ಬರೀರಿ. ಓಕೆ, ಹೈಟ್ ಆಫ್ ದ ಟವರ್ ಎ ಬಿ ಈಸ್ ಈಕ್ವಲ್ ಟು 10√3. ಇಲ್ಲಿ ನೋಡಿ, ಇಲ್ಲಿ 30 ಮೀಟರ್ ಅಂತ ಕೊಟ್ಟಿರೋದ್ರಿಂದ ನಾವು ಇಲ್ಲಿ ಮೀಟರ್ ಅಂತಾನೆ ಬರೀಬೇಕು. ಓಕೆ, ಹೈಟ್ ಆಫ್ ದ ಟವರ್ ಬಂದ್ಬಿಟ್ಟು ಎಷ್ಟು 10√3 ಮೀಟರ್ ಆಗುತ್ತೆ. ಓಕೆ, ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಓಕೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಅದ್ರ ಜೊತೆಗೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಫುಲ್ ಲೆಸನ್ ಪ್ಲೇ ಲಿಸ್ಟ್ ಲಿಂಕ್ ಕೂಡ ಹಾಕಿರ್ತೀನಿ. ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಯಾಕಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಪರ್ಸನಲ್ ಆಗಿ ಕ್ಲಿಯರ್ ಮಾಡ್ಕೋಬಹುದು. ಓಕೆ, ನಿಮ್ ಡೌಟ್ಸ್ ನ ಪರ್ಸನಲ್ ಆಗಿ ಕ್ಲಿಯರ್ ಮಾಡ್ಕೋಬಹುದು ಮೆಸೇಜ್ ಮಾಡ್ಬಿಟ್ಟು. ಅದ್ರ ಜೊತೆಗೆ ಓಕೆ, ಏನಾದ್ರೂ ಅಪ್ಡೇಟ್ ಇದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಎಕ್ಸಾಂಪಲ್, ನಿಮಗೆ ಕ್ವಶನ್ ಪೇಪರ್ ಏನಾದ್ರೂ ಸಾಲ್ವ್ ಮಾಡಿದ್ರೆ, ಇಲ್ಲಾಂದ್ರೆ ನೋಟ್ಸ್ ಏನಾದ್ರೂ ಕೊಟ್ಟಿದ್ರೆ ಅದ್ರ ಅಪ್ಡೇಟ್ ಇದ್ರಲ್ಲಿ ಈಸಿಯಾಗಿ ಸಿಗುತ್ತೆ. ಅದಕ್ಕೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.